ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, 2025 ಮಾರ್ಚ್ ತಿಂಗಳಿನಲ್ಲಿ ಶನಿ ಗ್ರಹ ರಾಶಿ ಬದಲಾವಣೆಯನ್ನು ಮಾಡಿಕೊಂಡ್ರು. ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು. ಪ್ರಸ್ತುತ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ 2025 ಇದೇ ಜುಲೈ 13ನೇ ತಾರೀಕಿನಿಂದ 2025 ನವೆಂಬರ್ 28ನೇ ತಾರೀಕಿನ ತನಕ ಸರಿಸುಮಾರು 138 ದಿನಗಳ ಕಾಲ ಶನಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಏನು ಈ ಶನಿ 138 ದಿನಗಳ ಕಾಲ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ವಕ್ರಗತಿ ಶನಿ ಸಂಚಾರದಿಂದ ಕುಂಭ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ, ಯಾವ ವಿಷಯದಲ್ಲಿ ಅವರು ಎಚ್ಚರಿಕೆಯಿಂದ ಇರಬೇಕು, ಮತ್ತು ಯಾವ ಪರಿಹಾರಗಳನ್ನು ಅವ್ರು ಮಾಡ್ಕೊಳ್ತಾ ಹೋಗಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ಒಂದು 2-3 ನಿಮಿಷಗಳ ಕಾಲ ಬೇಸಿಕ್ ಸ್ಟೆಪ್ಸ್ನ ನಾನು ನಿಮಗೆ ಹೇಳ್ತೇನೆ. ಯಾಕೆಂದರೆ ಕುಂಭರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ, ಲಕ್ಷಾನುಗಟ್ಟಲೆ ಪೀಪಲ್ಸ್ ಇರ್ತಾರೆ, ಜನಗಳು ಇರ್ತಾರೆ. ಎಲ್ಲರಿಗೂ ಒಂದೇ ಫಲಿತಾಂಶ ಇರೋದಿಲ್ಲ. ನಾನು ಈಗ ಏನು ಫಲಿತಾಂಶಗಳನ್ನು ಹೇಳ್ತಾ ಹೋಗ್ತೇನೆ ಅದು ಈಗ ಅಷ್ಟಕ ವರ್ಗ ಬಿಂದುಗಳು ನೋಡ್ಕೊಳ್ಳಿ. ಫಸ್ಟು ಅದು ಶುಭ ಫಲಿತಾಂಶಗಳು ಕೊಡುತ್ತಾ ಅಶುಭ ಫಲಿತಾಂಶಗಳು ಕೊಡುತ್ತಾ ಅಂತಂದು ಅಷ್ಟಕ ವರ್ಗ ಬಿಂದುಗಳಿಂದ ನಾವು ಚೆಕ್ ಮಾಡ್ಕೊಳ್ತಾ ಹೋಗ್ತೇವೆ. ನೋಡಿ, ಈಗ ಮೀನರಾಶಿಯಲ್ಲಿ ಶನಿಯ ಸಂಚಾರ ನಡೀತಾ ಇದೆ. ಈಗ ನಿಮ್ಮ ಜಾತಕದಲ್ಲಿ ಶನಿ ಎಷ್ಟು ಅಷ್ಟಕ ವರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಅನ್ನೋದು ತಿಳ್ಕೊಬೇಕಾಗುತ್ತೆ. 0, 1, 2, 3 ಅಷ್ಟಕ ವರ್ಗ ಬಿಂದುಗಳೇನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕು. ಯಾವ ತರಹದ ತೊಂದರೆಗಳು ನಾನು ಮುಂದೆ ನಿಮಗೆ ಹೇಳ್ತೀನಲ್ವಾ ಫಲಿತಾಂಶಗಳು, ಆವಾಗ ಇದನ್ನು ಮ್ಯಾಚ್ ಮಾಡ್ಕೊಳ್ಳಿ. ಅಷ್ಟಕ ವರ್ಗನ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಏನು ತೊಂದರೆಗಳನ್ನು ಅನುಭವಿಸ್ತಿದ್ದೀವ ಅಥವಾ ನಾವು ಸುಖವಾಗಿದ್ದೀವ ಅದು ನಿಮಗೆ ಅಷ್ಟಕ ವರ್ಗ ಬಿಂದುಗಳ ಮೇಲೆ ಗೊತ್ತಾಗ್ತಾ ಹೋಗುತ್ತೆ. 0, 1, 2, 3 ಅಷ್ಟಕ ವರ್ಗ ಬಿಂದುಗಳೇನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಅವರಿಗೆ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಅದೇ 4, 5 ಅಷ್ಟಕ ವರ್ಗ ಬಿಂದುಗಳು ಕೊಟ್ಟಿದ್ದ ಪಕ್ಷದಲ್ಲಿ ಮೀಡಿಯಂ ರಿಸಲ್ಟ್, ಅಂದರೆ ಪೂರ್ತಿ ಕೆಟ್ಟದ್ದು ಮಾಡಲ್ಲ, ಪೂರ್ತಿ ಒಳ್ಳೆಯದಿರೋದಿಲ್ಲ, ಮಿಕ್ಸ್ಡ್ ರಿಸಲ್ಟ್, ಸ್ವಲ್ಪ ಒಂದು ಹಂತಕ್ಕೆ ಒಳ್ಳೆಯದೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದೇ 6, 7, 8 ಅಷ್ಟಕ ವರ್ಗ ಬಿಂದುಗಳು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಖಂಡಿತ ಅವರಿಗೆ ಅತ್ಯುತ್ತಮ ಶುಭ ಫಲಿತಾಂಶಗಳು ಕಾದಿವೆ ಅಂತ ಅರ್ಥ. ಇದು ಮೊದಲನೇ ಸ್ಟೆಪ್ಪು. ಈ ಸ್ಟೆಪ್ಪನ್ನ ನೀವು ಅರ್ಥ ಮಾಡಿಕೊಂಡ್ರೆ ಶನಿ ನಮಗೆ ಒಳ್ಳೆಯದನ್ನು ಮಾಡ್ತಿದ್ದಾರಾ ಕೆಟ್ಟದನ್ನು ಮಾಡ್ತಿದ್ದಾರಾ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಎರಡನೇ ಸ್ಟೆಪ್ಪು ಏನಪ್ಪ ಅಂತಂದರೆ, ನೋಡಿ, 7.5 ಶನಿ ನಿಮಗೆ ನಡೀತಾ ಇದೆ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇನ್ನೇನು ಅಂತಿಮ ಘಟ್ಟದಲ್ಲಿ ಇದೆ. ಇನ್ನು 2.5 ವರ್ಷಗಳ ಕಾಲ ಇರುತ್ತೆ. ಈ ಏನು 7.5 ಶನಿ ಸಮಯದಲ್ಲಿ ಗೋಚಾರದಲ್ಲಿ ಚಂದ್ರನಿಂದ 12ನೇ ಮನೆ ಜನ್ಮರಾಶಿ ದ್ವಿತೀಯ ಸ್ಥಾನಕ್ಕೆ ಈ 7.5 ವರ್ಷಗಳ ಕಾಲ ಏನು 7.5 ಶನಿ ನಡೀತಾ ಇರುತ್ತೋ, ಈ ಶನಿ 7.5 ಶನಿ ಸಮಯದಲ್ಲೂ ಕೂಡ ನಿಮ್ಮ ಜಾತಕದಲ್ಲಿ, ನಿಮ್ಮ ಒಂದು ಜನ್ಮ ಜಾತಕದಲ್ಲಿ ಶನಿ ಮಹಾದಶ ಅಥವಾ ಶನಿ ಭುಕ್ತಿ ಏನಾದರೂ ನಡೀತಾ ಇದ್ದರೆ ಈ ಕಷ್ಟ ನಷ್ಟಗಳು ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಇಟ್ಸ್ ಡಿಪೆಂಡ್ಸ್ ಆನ್ ಅಷ್ಟಕ ವರ್ಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ದಶಾಭುಕ್ತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಶನಿ ಮಹಾದಶ ನಡೀತಾ ಇದೆಯಾ, ಎಷ್ಟು ಅಷ್ಟಕ ವರ್ಗ ಬಿಂದುಗಳು ಕೊಟ್ಟಿದ್ದಾರೆ, ಯಾವ ಭುಕ್ತಿ ನಡೀತಾ ಇದೆ, ಇದನ್ನು ನಾವು ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ನಮಗೆ ಯಾವ ಥರ ಫಲಿತಾಂಶಗಳು ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಇದು ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಲ್ವಾ? ಸೊ ಇದನ್ನು ಸುಮ್ಮನೆ ನಾವು ಈಗ ತುಂಬ ಸಾಕಷ್ಟು ಕೆಲವರು ಕಾಮೆಂಟ್ಸ್ ನಾನು ನೋಡಿದೆ, ಸುಮ್ಮನೆ ಭವಿಷ್ಯ ಹೇಳಿಬಿಡಿ ಅಂತ ಹೇಳ್ತೀರಾ, ಬಟ್ ಅದು ನಿಮಗೆ ಅದು ಅರ್ಥ ಆಗೋದಿಲ್ಲ. ಏನು ಭವಿಷ್ಯ ಅಂದರೆ ಏನು ಅಂತ ಹೇಳೋದಕ್ಕಾಗುತ್ತೆ? ವಿತೌಟ್ ನಿಮಗೆ ಕರೆಕ್ಟಾಗಿ ಇಲ್ಲಿ ಕೊಡ್ದಂಗೆ ಬೇಸಿಕ್ ಸ್ಟೆಪ್ಸ್ನ ಹೇಳ್ದಂಗೆ ನಾನು ಎಲ್ಲರಿಗೂ ಒಂದೇ ಥರ ಫಲಿತಾಂಶಗಳು ಸಿಗುತ್ತೆ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಗೊತ್ತಿದ್ದು ನಾನು ತಪ್ಪು ಮಾಡ್ದಂಗೆ ಆಗುತ್ತೆ. ಕುಂಭರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ, ಎಲ್ಲರಿಗೂ ಒಂದೇ ಫಲಿತಾಂಶಗಳು ಇರೋದಿಲ್ಲ. ಇದನ್ನು ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ. ಸೊ ಈ ವಕ್ರಿ ಶನಿ ಸಂಚಾರದ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಈ ಮಾರ್ಚಿಂದ ನೀವು ದ್ವಿತೀಯ ಸ್ಥಾನಕ್ಕೆ ಶನಿ ಬಂದಾಗ ಯಾವ ಥರ ಫಲಿತಾಂಶಗಳನ್ನು ಅನುಭವಿಸ್ತಾ ಇರ್ತೀರಾ ಅಂತ ಸ್ವಲ್ಪ ಹೇಳ್ತೀನಿ. ಅದನ್ನು ನೀವು ಅಷ್ಟಕ ವರ್ಗಕ್ಕೆ ಮ್ಯಾಚ್ ಮಾಡ್ಕೊಳ್ಳಿ. ನೋಡಿ, 2ನೇ ಮನೆಗೆ ಶನಿ ಬಂದಾಗ ಆರ್ಥಿಕ ವಿಷಯದಲ್ಲಿ ಮತ್ತು ಕೌಟುಂಬಿಕ ವಿಷಯದಲ್ಲಿ ಒಂದು ಟೆಸ್ಟಿಂಗ್ ಪೀರಿಯಡ್ ಥರ ನಿಮಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂದರೆ ರಿಸ್ಟ್ರಿಕ್ಷನ್ ಪ್ಲ್ಯಾನೆಟ್ ಶನಿ ಅಂದ್ರೇ ರಿಸ್ಟ್ರಿಕ್ಷನ್ ಪ್ಲ್ಯಾನೆಟ್, ಸ್ಲೋ ಮೂವಿಂಗ್ ಪ್ಲ್ಯಾನೆಟ್. ಈ ಸಮಯದಲ್ಲಿ ಏನು ದ್ವಿತೀಯ ಸ್ಥಾನದಲ್ಲಿ ಶನಿಯ ಸಂಚಾರ ನಡೀತಾ ಇದೆ, ಇದು ನಿಮಗೆ ಟೆಸ್ಟಿಂಗ್ ಪೀರಿಯಡ್. ಕುಟುಂಬದ ವ್ಯಕ್ತಿಗಳ ಜೊತೆ ನಿಮ್ಮ ಬಾಂಡಿಂಗ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಕ್ಕಂತಹ ಒಂದು ಟೆಸ್ಟಿಂಗ್ ಪೀರಿಯಡ್ ಇದಾಗಿರುತ್ತೆ.
ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋ ಪರಿಸ್ಥಿತಿ ನಿಮಗೆ ಎಷ್ಟೇ ಆದರೂ ಬಂದೇ ಬರುತ್ತೆ. ಇವಾಗ ಅವ್ರನ್ನ ಅರ್ಥ ಮಾಡಿಕೊಂಡು ಹೋಗೋ ಪರಿಸ್ಥಿತಿ ಇವಾಗ ನಿಮಗೆ. ಅವ್ರು ಈಗ ಏನಾಗ್ಬಿಡುತ್ತೆ ಅಂದರೆ, ದ್ವಿತೀಯ ಸ್ಥಾನಕ್ಕೆ ಶನಿ ಬಂದಾಗ ನೀವೇನಾದರೂ ಕೆಲಸ ಮಾಡ್ತಾ ಇರ್ತೀರ, ಬಿಸ್ನೆಸ್ ಮಾಡ್ತಾ ಇರ್ತೀರ. ಸೊ ಅಲ್ಲಿ ಕುಟುಂಬದ ವ್ಯಕ್ತಿಗಳು ನಿಮಗೆ ಪದೇ ಪದೇ ಪ್ರಶ್ನೆ ಮಾಡ್ತಾ ಇರ್ತಾರೆ. ಯಾಕಪ್ಪ, ಏನು ಬಿಸ್ನೆಸ್ ಇವತ್ತು ಎಷ್ಟಾಯಿತು, ಏನಾಯಿತು, ಯಾಕೆ, ಏನು, ಈ ಥರ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಕುಟುಂಬದ ವ್ಯಕ್ತಿಗಳ ಜೊತೆನೇ ನಿಮಗೆ ಒಂದು ಇರಿಟೇಷನ್ ಥರ, ಒಂದು ರಿಸ್ಟ್ರಿಕ್ಷನ್ ಥರ ಅನ್ನಿಸ್ತಾ ಇರುತ್ತೆ. ಹೆಂಡತಿ ಆಗಿರ್ಬೋದು, ಎಲ್ಲಿ ಇವತ್ತು ಈ ತಿಂಗಳು ಸ್ಯಾಲ್ರಿ ಎಷ್ಟು ಬಂತು, ಈ ಥರ ಒಂದು ರಿಸ್ಟ್ರಿಕ್ಷನ್ ನಿಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಫೈನಾನ್ಷಿಯಲಿ ಕೂಡ ಒಂದು ಟೆಸ್ಟಿಂಗ್ ಪೀರಿಯಡ್, ಅಂದರೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಹಣದ ಕೊರತೆ ನಿಮಗೆ ಕಂಡು ಬರ್ತಾ ಇರುತ್ತೆ. ಕೌಟುಂಬಿಕ ವಿಚಾರದಲ್ಲಿ ಅಂದರೆ ಒಂದು ಕುಟುಂಬನ ನಡೆಸಬೇಕಂದ್ರೆ ಹಣ ಬೇಕಲ್ವಾ. ಈ ದ್ವಿತೀಯ ಸ್ಥಾನದಲ್ಲಿ ಶನಿ ಬಂದಾಗ ಸಾಕಷ್ಟು ಟೆಸ್ಟ್ ಮಾಡ್ತಾ ಇರ್ತಾರೆ. ಇಷ್ಟೇ ನಿನಗೆ 10,000 ಇದೆ, ಈ 10,000ದಲ್ಲೇ ನೀನು ಈ ಕುಟುಂಬನ ನೀನು ನಡೆಸಬೇಕು, ಹೆಂಗೆ ನಡೆಸ್ತೀಯ? ಸೊ ಇದು ಶನಿ ದ್ವಿತೀಯ ಸ್ಥಾನಕ್ಕೆ ಬಂದಾಗ. ಆಮೇಲೆ ಈ ಸಮಯದಲ್ಲಿ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ಈ ಥರ ಸಿಚುವೇಶನ್ ನಿಮಗೆ ಬರ್ತಾ ಇರುತ್ತೆ. ಆಮೇಲೆ ಅದರಿಂದ ಗ್ಯಾಸ್ಟ್ರಿಕ್ ಥರ ಆಗ್ತಕ್ಕಂಥದ್ದು, ಈ ಥರ ನಿಮಗೆ. ಸೊ ಈ ಥರ ಸಿಚುವೇಶನ್ ಜಾಸ್ತಿ ನೀವು ಫೇಸ್ ಮಾಡ್ತಾ ಇರ್ತೀರ. ಆದರೆ ಇನ್ನು ಮುಂದಕ್ಕೆ ಏನು ವಕ್ರಿ ಶನಿ ಸಂಚಾರ ನಡೀತಾ ಇದೆ, ಈ ವಕ್ರಿ ಶನಿ ಸಂಚಾರ ಸಮಯದಲ್ಲಿ ಈ ಏನು ಟೆಸ್ಟಿಂಗ್ ಪೀರಿಯಡ್ ಇದೆಯೋ ಮತ್ತಷ್ಟು ಉಳ್ಬಣ ಆಗ್ತಾ ಹೋಗುತ್ತೆ, ಮತ್ತಷ್ಟು ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಕೌಟುಂಬಿಕ ವಿಚಾರದಲ್ಲಿ ಕುಟುಂಬದಲ್ಲಿ ಒತ್ತಡ ಇರ್ತಾರೆ. ಓದ್ಕೋ ಅಂತಂದು ಹೇಳಿಬಿಟ್ಟು. ಆಮೇಲೆ ಆಲ್ರೆಡಿ ನೀವು ಬಿಸ್ನೆಸ್ ಮಾಡಿ ಲಾಸ್ನ ಅನುಭವಿಸ್ತಾ ಇರ್ತೀರಾ, ನಷ್ಟ ಅನುಭವಿಸ್ತಾ ಇರ್ತೀರಾ. ಬೇರೆ ನನಗೆಲ್ಲೂ ದಾರಿ ಇಲ್ಲ, ಇದರಲ್ಲೇ ನಾನು ಗೆಲ್ಲಬೇಕು ಅಂತ ನೀವು ಕುತ್ಕೊಂಡಿರ್ತೀರ. ಆದರೆ ಕುಟುಂಬದವ್ರು ನಿಮಗೆ ಅಪೋಸ್ ಮಾಡ್ತಾ ಕುತ್ಕೊತಾರೆ. ಈ ಬಿಸ್ನೆಸ್ ಬೇಕಾ, ನಿನಗೆ ಲಾಭ ಬರ್ತಾ ಇಲ್ಲ, ಏನೂ ಇಲ್ಲ, ನೀನು ₹1 ದುಡಿತಾ ಇಲ್ಲ, ಇದು ಬೇಕಾ ಅಂತಕ್ಕಂತಹ ಒಂದು ಮಾತುಗಳು ನಿಮಗೆ ಕುಟುಂಬದ ವ್ಯಕ್ತಿಗಳಿಂದ ನಿಮಗೆ ಬರ್ತಾ ಇರುತ್ತೆ. ಕುಟುಂಬದಲ್ಲಿ ಅನಾವಶ್ಯಕ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅನಾವಶ್ಯಕ ಅಂತ ನಾನು ಬೈ ಮಿಸ್ಟೇಕ್ ಹೇಳಿದ್ದಾಯಿತು, ಸಾರಿ. ಅನಾವಶ್ಯಕ ಅಲ್ಲ. ಫಾರ್ ಎಕ್ಸಾಂಪಲ್, ಮನೆ ತೊಗೊಂಡಿದ್ದೀರಾ, ಆ ಮನೆಗೆ ಬೇಕಾಗಿರ್ತಕ್ಕಂಥದ್ದು ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು. ಅಥವಾ ಒಂದು ಶುಭ ಕಾರ್ಯಕ್ಕೆ ನಿಮ್ಮ ಮನೆಯಲ್ಲಿ ಮಗಂದು ಮದುವೆ, ಅಥವಾ ಒಂದು ಬಾಣಂತಿ ಅಂದರೆ ಒಂದು ಡೆಲಿವರಿ ಆಗಿರುತ್ತೆ, ಬಾಣಂತಿತನ ಮಾಡ್ಕೊತಾ ಹೋಗಬೇಕು, ಅದಕ್ಕೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು. ಮತ್ತು ಆಮೇಲೆ ನಿಮ್ಮ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಡ್ತಕ್ಕಂತಹ ಖರ್ಚುಗಳು ವಿಪರೀತ ಕಾಣ್ತಾ ಇರುತ್ತೆ. ಈ ಸಮಯದಲ್ಲಿ ಬರ್ತಾ ಇರುತ್ತೆ ಹಣ, ಹೆಂಗೆ ಹೋಗುತ್ತೋ ಗೊತ್ತಿರೋದಿಲ್ಲ. ಆಮೇಲೆ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ನನಗೆ 10 ಲಕ್ಷ ಬರಬೇಕು, 5 ಲಕ್ಷ ಬರಬೇಕು, ವೆಯ್ಟ್ ಮಾಡ್ತಾ ಇರ್ತೀರಾ. ಸ್ಲೋ ಆಗಿ ನಿಮಗೆ ಬರ್ತಾ ಹೋಗುತ್ತೆ. ಸಡನ್ನಾಗಿ ಅರ್ಜೆಂಟ್ ಮಾಡಿದ್ರೆ ನಿಮಗೆ ಆ ಹಣ ಬರೋದಿಲ್ಲ. ಈ ಸಮಯದಲ್ಲಿ ಅವಸರ ಜಾಸ್ತಿ ಮಾಡ್ಕೋಬಾರ್ದು. ಕುಟುಂಬದ ವ್ಯಕ್ತಿಗಳು ನಿಮಗೆ ಈಗ ಅವ್ರು ಏನು ಹೇಳ್ತಾ ಇದ್ದಾರೋ ಆ ಮಾತುಗಳು ನಿಮಗೆ ಇರಿಟೇಷನ್ ಥರ ಅನ್ನಿಸ್ತಾ ಇರುತ್ತೆ. ಒಂಥರ ನಿಮಗೆ ಬೇಜಾರು ಥರ ಅನ್ನಿಸ್ತಾ ಇರುತ್ತೆ, ಬೇಜಾರು ಮಾಡಿಸ್ತಾ ಇರುತ್ತೆ ಆ ಮಾತುಗಳು. ಏನಪ್ಪ ಇವ್ರು ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನನ್ನ ಕುಟುಂಬಕ್ಕೋಸ್ಕರ, ಆದರೂ ಇವ್ರು ನನ್ನನ್ನು ಅರ್ಥ ಮಾಡ್ಕೊತಾ ಇಲ್ಲ ಅಂತಕ್ಕಂತಹ ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಆದರೆ ಅಲ್ಲಿ ಶನಿ ನಿಮಗೆ ಟೆಸ್ಟ್ ಮಾಡ್ತಾ ಇರ್ತಾರೆ. ಎಸ್, ಅವ್ರ ಜೊತೆ ನಾನು ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು, ಅವ್ರಿಗೆ ಹೇಗೆ ನಾನು ಕನ್ವಿನ್ಸ್ ಮಾಡಬೇಕು ಅಂತಕ್ಕಂತಹ ಒಂದು ಮಾತುಗಳು, ಹೇಗೆ ನಾನು ಅವರ ಜೊತೆ ಆಡಬೇಕು ಅಂತಕ್ಕಂಥದ್ದನ್ನ ಅದು ಈಗ ಟೆಸ್ಟಿಂಗ್ ಪೀರಿಯಡ್ ಅದು ಇವಾಗ. ಮತ್ತಮೇಲೆ ಕುಟುಂಬದ ವ್ಯಕ್ತಿಗಳ ಜೊತೆ ಸ್ವಲ್ಪ ಅನಾವಶ್ಯಕ ಕಿರಿಕಿರಿ ನೀವೇ ಮಾಡ್ಕೊಂಡ್ಬಿಡ್ತೀರಾ. ಈ ವಕ್ರಿ ಶನಿಯಲ್ಲಿ ಸಡನ್ನಾಗಿ ಏನಾದರೂ ಅಂದ್ಬಿಡ್ತೀರಾ, ಅವರಲ್ಲಿ ನೋವು ಅನುಭವಿಸ್ತಾರೆ. ಸೊ ಇದೆಲ್ಲನೂ ಕೂಡ ದ್ವಿತೀಯ ಸ್ಥಾನದಲ್ಲಿ ವಕ್ರಿ ಶನಿಯಿಂದ ಫಲಿತಾಂಶಗಳು. ಬೇಗ ಹಣ ಬರೋದಿಲ್ಲ. ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಿಧಾನವಾದ ಪ್ರಗತಿ ಇರುತ್ತೆ. ಹೊಸದಾಗಿ ಬಿಸ್ನೆಸ್ ಮಾಡ್ತೀನಿ ಇವಾಗ, ಬೇಡ. ವಕ್ರಿ ಶನಿ ಸಮಯದಲ್ಲಿ ಬೇಡ. ನಿಮ್ಮ ಹಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಒಸಡಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಈ ಸಮಯದಲ್ಲಿ, ಇದೇ ಸಮಯದಲ್ಲಿ ನಿಮಗೆ ಮೀನರಾಶಿಯಲ್ಲಿ ಶನಿ ಸಂಚಾರ, ಜುಲೈ 27 ನಂತರ ಕುಂಭ ಇದು ಏನು ಕನ್ಯಾ ರಾಶಿಗೆ ಕುಜ ಬರ್ತಾರೆ. 2 ಸಮಸಪ್ತಕ ದೃಷ್ಟಿ, ಕುಜನ ವೀಕ್ಷಣೆ ಶನಿಗೆ, ಶನಿಯ ವೀಕ್ಷಣೆ ಕುಜನಿಗೆ. ಸಡನ್ನಾಗಿ ಗುಪ್ತಾಂಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು. ಡ್ರೈವಿಂಗ್ ಮಾಡ್ತಾ ಇರ್ತೀರಾ, ವೆಹಿಕಲಲ್ಲಿ ಡ್ರೈವಿಂಗ್ ಮಾಡ್ತಾ ಇರ್ತೀರಾ, ತುಂಬ ರ್ಯಾಶಾಗಿ ಡ್ರೈವಿಂಗ್ ಮಾಡೋದಕ್ಕೆ ಹೋಗಬೇಡಿ, ತುಂಬ ಕೇರ್ಫುಲ್ ಆಗಿರಬೇಕು ಈ ಸಮಯದಲ್ಲಿ. ಆಮೇಲೆ ಆಕಸ್ಮಿಕವಾಗಿ ಅಣ್ಣ ತಮ್ಮಂದಿರ ಮಧ್ಯೆ, ಸೋದರರ ಮಧ್ಯೆ ಹಣಕಾಸಿನ ವಿಚಾರದಲ್ಲಿ ಜಗಳ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಸೊ ಒಟ್ಟಾರೆ ಇದು ಟೆಸ್ಟಿಂಗ್ ಪೀರಿಯಡು. ಇದು ನಿಮಗೆ ಟೆಸ್ಟಿಂಗ್ ಪೀರಿಯಡ್ ಆಗಿರುತ್ತೆ. ಕುಟುಂಬದ ಮತ್ತು ಆರ್ಥಿಕ ವಿಚಾರದಲ್ಲಿ ಒಂದು ಟೆಸ್ಟಿಂಗ್ ಪೀರಿಯಡ್ ಆಗಿರುತ್ತೆ.
10,000 20,000 ಇದೆ, 20,000 ರೂಪಾಯಿ ಇದೆ, ನಿನ್ನ ಮನೆಗೆ ಅಥವಾ ಶುಭ ಕಾರ್ಯಕ್ಕೆ ಎಷ್ಟು ಖರ್ಚು ಮಾಡ್ತೀಯ, ಇದರಲ್ಲಿ ಎಷ್ಟು ಉಳಿಸ್ತೀಯಪ್ಪ ನೋಡಪ್ಪ ಅಂತ ಹೇಳಿ ಶನಿ ನಿಮಗೆ ಟೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಅಷ್ಟಕರ್ಗ ಬಿಂದುಗಳು ಏನಾದರೂ 0, 1, 2 ಕೊಟ್ಟಿದ್ದ ಪಕ್ಷದಲ್ಲಿ, 3 ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ನೀವು ಬ್ಲಾಸ್ಟ್ ಆಗಿಬಿಡ್ತೀರಾ. ಕುಟುಂಬದ ವ್ಯಕ್ತಿಗಳ ಜೊತೆ ಬ್ಲಾಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ನೀನು ಬೇಡ ಹೋಗೆ ಅಂತ ಹೇಳ್ಬಿಡ್ತೀರಾ ನಿಮ್ಮ ಹೆಂಡತಿಗೆ, ಅಥವಾ ನಿಮ್ಮ ಗಂಡನಿಗೆ ನೀವು ಬೇಡ ಹೋಗ್ರಿ ಅಂತ ಮನೆಗೆ ಹೋಗ್ಬಿಡ್ತೀರ, ತವ್ರ ಮನೆಗೆ, ಅಥವಾ ನೀವು ಸಪ್ರೇಟ್ ಹಿಂಗಾಗ್ಬಿಡ್ತೀರ ಅಷ್ಟಕರ್ಗಳು ಬಿಂದುಗಳು ಕಡಿಮೆ ಕೊಟ್ಟಿದ್ದ ಪಕ್ಷದಲ್ಲಿ. ಅಥವಾ ತಾಯಿ ಜೊತೆ ತಂದೆ ಜೊತೆ ನೀನು ಓದ್ಕೊಳ್ಳಪ್ಪ ಅಂತ ಹೇಳಿದ್ರೆ ನಾನು ಓದೋದೇ ಇದೇ ಥರ, ನನಗೆ ಗೊತ್ತಿದೆ ಹೋಗು, ಈ ಥರ ಮಾತಾಡ್ಬಿಡ್ತೀರಾ. ಬಟ್ ನೀವು ಅಲ್ಲಿ ಕೆಲಸಗಳು ಮಾಡೋದಿಲ್ಲ, ಯಾಕೆಂದರೆ ಶನಿ ವೀಕ್ ಇರ್ತಾರೆ ಅಲ್ವಾ, ತೊಂದರೆ ಅನುಭವಿಸ್ತೀರಾ ನೀವು, ಅದರಿಂದ ನೀವು ತೊಂದರೆ ಅನುಭವಿಸ್ತೀರಾ. ಕುಟುಂಬನ ದೂರ ಮಾಡಿಕೊಂಡ್ರೆ ಇವಾಗ ನೀವು ತೊಂದರೆ ಅನುಭವಿಸ್ತೀರಾ. ಅದೇ 4, 5 ಅಷ್ಟಕರ್ಗ ಬಿಂದುಗಳು ಕೊಟ್ಟಿದ್ರೆ ಸ್ವಲ್ಪ ಕುಟುಂಬದ ವ್ಯಕ್ತಿಗಳ ಮಾತನ್ನು ಕೇಳ್ತೀರಾ. ಇಲ್ಲ ನಾನು ಮಾಡ್ತೀನಿ, ನೀವು ಹೇಳ್ದಂಗೆ ಮಾಡ್ತೀನಿ, ಈ ಥರ ಒಂದು ಬರುತ್ತೆ. ಅದೇ 6, 7, 8 ಅಷ್ಟಕರ್ಗ ಬಿಂದುಗಳು ಕೊಟ್ಟಿದ್ದ ಪಕ್ಷದಲ್ಲಿ ಕುಟುಂಬದ ವ್ಯಕ್ತಿಗಳಿಗೆ ಕನ್ವಿನ್ಸ್ ಮಾಡ್ತೀರಾ, ಅದರಲ್ಲಿ ವಿನ್ ಆಗ್ತೀರಾ. ಸೊ ಇದು ಸ್ನೇಹಿತರೆ ಈ ಒಂದು ದ್ವಿತೀಯ ಭಾವದಲ್ಲಿ ವಕ್ರಿ ಶನಿಯ ಫಲಿತಾಂಶಗಳು. ಈಗ ಗುರುಬಲ ಇದೆ ಅಂತ ಹೇಳ್ಕೊಂಡು ನೀವು ಸಾಲ ಎಲ್ಲ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 3 ತಿಂಗಳ ಕಾಲ ಗುರು 6ನೇ ಮನೆಗೆ ಹೋಗ್ಬಿಡ್ತಾರೆ, ಸಾಲಗಾರ ಕಾಟ ಜಾಸ್ತಿ ಆಗಿಬಿಡುತ್ತೆ. ಸಾಲ ಮಾಡ್ಕೊಳಕ್ಕೆ ಹೋಗಬೇಡಿ, ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ, ಹೊಸದಾಗಿ ಬಿಸ್ನೆಸ್ ಮಾಡೋದು ಬೇಡ. ಏನಿದೆಯೋ ಅದ್ರಲ್ಲಿ ನಡ್ಕೊತ ಹೋಗಿ. ಕೆಲಸ ವಿಚಾರದಲ್ಲೂ ಸ್ಲೋ ಪ್ರೋಗ್ರೆಸ್ ಇರುತ್ತೆ, ನೀವು ಮಾಡ್ತಕ್ಕಂಥ ಕೆಲಸ ಜಾಬಲ್ಲಿ ಎಲ್ಲನೂ ಸ್ಲೋ ಆಗಿರುತ್ತೆ. ಸೊ ನೀವು ಅರ್ಥ ಮಾಡಿಕೊಂಡು ಸ್ವಲ್ಪ ಶನಿ ಶಾಂತಿ ನೋಡಿ. ಪ್ರತಿನಿತ್ಯ ಕೂಡ ನಾನು ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಆ ಕರ್ಮ ನೆಗೆಟಿವ್ ಶನಿ ಕರ್ಮ ಕಡಿಮೆ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ಪ್ರತಿದಿನ ಪ್ರದೋಷ ಕಾಲದಲ್ಲಿ ಈಶ್ವರನ ದೇವಸ್ಥಾನದಲ್ಲೋ ಅಥವಾ ಶನಿ ದೇವಸ್ಥಾನದಲ್ಲೋ ಅಥವಾ ಕಾಲಭೈರವೇಶ್ವರ ದೇವಸ್ಥಾನದಲ್ಲೋ ಎಳ್ಳು ಬತ್ತಿಯನ್ನು ಹಚ್ಚಿಬಿಟ್ಟು 11 ಪ್ರದಕ್ಷಿಣೆ ಮಾಡಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಶಿವ ಪಂಚಾಕ್ಷರಿ ಮಂತ್ರ 1000 ಸಲ ಹೇಳ್ಕೋಬೇಕಾಗುತ್ತೆ ರೀ. ಯಾರು ಹೇಳ್ಕೊತಾರೆ, ನಮಗೆ ಆಗಲ್ಲ ರೀ, ನಾವು ಅಲ್ಲಿ ಹೋಗ್ತಾ ಇರ್ತೀವಿ, ನಮಗೆ ತುಂಬ ಟೆನ್ಷನ್ ಇರುತ್ತೆ ಅಂದರೆ ನಾನೇನು ಮಾಡೋಕ್ಕೂ ಆಗೋದಿಲ್ಲ. ನೀವು ಇದನ್ನು ಮಾಡಿಕೊಂಡ್ರೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಮತ್ತು ಈ ಥರ 7.5 ಶನಿ ಬಂದಾಗ ಸರಿಯಾದ ಪರಿಹಾರ ಮಾಡ್ಕೊಳೋಕ್ಕೂ ಅವ್ರು ಅವಕಾಶ ಕೊಡೋದಿಲ್ಲ ನಿಮಗೆ. ಸೊ ನನಗೆ ಗೊತ್ತು, ಬಟ್ ಆದ್ರೂ ಕೂಡ ಸ್ವಲ್ಪ ಕಷ್ಟಪಟ್ಬಿಟ್ಟು ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಪ್ರತಿನಿತ್ಯ ಪ್ರದೋಷ ಕಾಲದಲ್ಲಿ ಎಳುಬತ್ತಿ ಹಚ್ಬಿಟ್ಟು 11 ಪ್ರದಕ್ಷಿಣೆ ಮಾಡಿಕೊಂಡು ಓಂ ನಮಃ ಶಿವಾಯ ಶಿವ ಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ಳಿ. ತಿಂಗಳಿಗೆ 2 ತ್ರಯೋದಶಿ ಬರುತ್ತೆ, ಇದು ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಶನಿದೇವರು 7.5 ಶನಿ ಅಂತ ಹೇಳಿದ ತಕ್ಷಣ ಇಲ್ಲದೇ ಇರೋ ಪರಿಹಾರಗಳನ್ನು ಮಾಡ್ಕೊತಾರೆ. ನೀಲಿ ಬಟ್ಟೆ ಹಾಕ್ಕೊತೀರಾ, ಅಲ್ಲೆಲ್ಲೋ ಪೂಜೆ ಮಾಡಿಸ್ತೀರಾ, ಉಂಗುರ ಹಾಕ್ಕೊತೀರಾ, ಎಲ್ಲ ಶುದ್ಧ ವೇಸ್ಟ್ ಆಗ್ತಾ ಹೋಗುತ್ತೆ, ಖರ್ಚುಗಳು ಆಗ್ತಾ ಹೋಗುತ್ತೆ ವಿನಃ ಫಲಿತಾಂಶಗಳು ಸಿಗೋದಿಲ್ಲ. ತ್ರಯೋದಶಿ ಪ್ರತಿ ತಿಂಗಳಿಗೆ 2 ತ್ರಯೋದಶಿ ಬರುತ್ತೆ ಗೊತ್ತಾ. ಶನಿ ತ್ರಯೋದಶಿ ಅದು ಬುಧವಾರ ಆದರೂ ಬರ್ಬೋದು, ಗುರುವಾರ ಆದರೂ ಬರ್ಬೋದು. ಆವತ್ತು ಪ್ರದೋಷ ಕಾಲದಲ್ಲಿ ಸಾಯಂಕಾಲದ ಹೊತ್ತಿನಲ್ಲಿ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕ ಮತ್ತು ನಂದಿಗೆ ಅಭಿಷೇಕಗಳನ್ನು ಮಾಡಿಸಿ ತಿಂಗಳ 2 ಮಾಡಿಸ್ಕೊತ ಹೋದಂತೆಲ್ಲ ಆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು, ಕರ್ಮ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಬೇರೆ ತರಹದ ಫಲಿತಾಂಶ, ಬೇರೆ ತರಹದ ಪರಿಹಾರಗಳು ನಿಮಗೆ ಅಷ್ಟೊಂದು ಎಫೆಕ್ಟಿವ್ ರಿಸಲ್ಟ್ ಕೊಡೋದಿಲ್ಲ. ಎಫೆಕ್ಟಿವ್ ಅಂತ ಅನ್ನೋದಕ್ಕಿಂತ ರಿಸಲ್ಟ್ ಕೊಡೋದಿಲ್ಲ. ಮತ್ತು ದುಡ್ಡು ಅನಾವಶ್ಯಕವಾಗಿ ಖರ್ಚು ಮಾಡ್ತೀರಾ. ಈ ಸಮಯದಲ್ಲಿ ಅದೇ ದುಡ್ಡನ್ನು ನೀವು ಯಾರಿಗಾದರೂ ಅನಾಥ ಮಕ್ಕಳಿಗೆ, ವೃದ್ಧಾಶ್ರಮಕ್ಕೆ ಒಂದು 25 kg ಅಕ್ಕಿ ಕೊಡಿಸಿ, ಅಥವಾ ಏನಾದರೂ ಬಟ್ಟೆ ಕೊಡಿಸಿ, ಅದಕ್ಕೆ ಎಷ್ಟು ಉಪಯೋಗ ಇರುತ್ತೆ ಗೊತ್ತಾ. ಬಟ್ ನೀವು ಅದನ್ನು ಅರ್ಥ ಮಾಡ್ಕೊತಾ ಇಲ್ಲ. ಬಟ್ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.